ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊದಲನೇ ಸಮುದಾಯ ಬಾನುಲಿ ರೇಡಿಯೋ ಆಕ್ಟಿವ್ 90.4 ಮೆಗಾ ಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ವಿಶೇಷ ವ್ಯಕ್ತಿ ಅವರೇ ಡಾಕ್ಟರ್ ರಾಮಕೃಷ್ಣಪ್ಪ ಅವರು. ಇವರು ಒಬ್ಬ ರೈತರಾಗಿದ್ದಾರೆ. ಸಾವಯವ ಕೃಷಿನ ಮಾಡ್ತಾ ಇರುವಂತಹ ಒಬ್ಬ ರೈತರು, ಹಲವು ಬೀಜಗಳ ಸಂರಕ್ಷಕರು ಅಂತ ಸಹ ಕರಿಬಹುದು. ಬನ್ನಿ ಹಾಗಾದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಅದರ ವಿಶೇಷತೆ ಬಗ್ಗೆ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಖಂಡಿತ ನಮ್ಮ ಹಿರಿಯ ನಾಗರಿಕರು ಸಹ ಇವರನ್ನ ಪ್ರಶ್ನೆ ಕೇಳೋದಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಕಾರ್ಯಕ್ರಮ ಕೇಳಿ ಬರೋಣ. ನಮಸ್ತೆ, ನನ್ನ ಹೆಸರು ಆಶಾ. ಜೈವಿಕ ಮತ್ತೆ ಕೃಷಿಕ ಸೊಸೈಟಿ ಅಂದ್ರೆ ಏನು, ಇದು ರೈತರಿಗೆ ಹೇಗೆ ಬೆಂಬಲ ನೀಡುತ್ತೆ? ಈಗಾಗಲೇ ನಾನು ಹೇಳಿದೆ, ಜೈವಿಕ ಸೊಸೈಟಿ ಅಂದ್ರೆ ಅದು ಒಂದು ಸರ್ಕಾರದ ಸಂಸ್ಥೆ, ಸರ್ಕಾರದ ಇಲಾಖೆ ಅಡಿಯಲ್ಲಿ ಬರ್ತದೆ. ಬಟ್ ಸರ್ಕಾರ ಅದನ್ನು ಮ್ಯಾನೇಜ್ ಮಾಡಲ್ಲ. ಅದು ಒಂದು ಇಂಡಿಪೆಂಡೆಂಟ್ ರೈತರೇ ಮ್ಯಾನೇಜ್ ಮಾಡೋ ಒಂದು ಸಂಸ್ಥೆ. ಅದು ಲಾಲ್ಬಾಗಲ್ಲಿ ಅದಕ್ಕೆ ಹೆಡ್ಕ್ವಾರ್ಟರ್ಸ್ ಇದೆ. ಅದು ರೈತರಿಗೆ ಏನ್ ಸಹಾಯ ಮಾಡುತ್ತೆ ಅಂದ್ರೆ, ರೈತರಿಗೆ ಈಗಾಗಲೇ ನಾನು ಹೇಳ್ದಂಗೆ ತರಬೇತಿಗಳನ್ನು ಕೊಡ್ತಾ ಇದೆ. ಸಾವಯವ ಕೃಷಿ ಬಗ್ಗೆ ತರಬೇತಿಗಳನ್ನು ಕೊಡ್ತಾರೆ. ಅವ್ರ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ಒಂದು ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಈ ಸಾವಯವ ಕೃಷಿಕರನ್ನ ಮತ್ತು ಗ್ರಾಹಕರನ್ನ ಒಂದು ವೇದಿಕೆಯಲ್ಲಿ ಕರೆಸಿ ಅವ್ರನ್ನ ಮೀಟ್ ಮಾಡಿ ಅವ್ರ ಬಗ್ಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ಅವರು ಏನಾದ್ರು ಇಂಜಿನ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಅವರೇ ಒಂದು ಹೀಗೆ ನಾವು ಅವ್ರು ಏನ್ ಮಾಡ್ತಿರೋ ಪದ್ಧತಿಗಳನ್ನ ಅವ್ರನ್ನ ಡಾಕ್ಯುಮೆಂಟ್ ಮಾಡೋದಕ್ಕೆ ಈ ಜೈವಿಕ ಸೊಸೈಟಿ ಸಹಾಯ ಮಾಡುತ್ತೆ. ಇದಷ್ಟೇ ಅಲ್ಲದೆ ಜೈವಿಕ ಸೊಸೈಟಿ ಏನಂದ್ರೆ ಸರ್ಕಾರ ಮಟ್ಟದ ನೋಡಲ್ ಏಜೆನ್ಸಿಯಾಗಿ ಈಗ ಆಗ್ತಿರಕ್ಕಂತ ಈ ಪರಿಸರಕ್ಕೆ ಆಗ್ತಿರುವ ಈ ಹಾನಿಗಳು ಮತ್ತೆ ಇದೇನಿದೆ, ಈ ಕೃಷಿ ಪದ್ಧತಿಗಳಿಂದ, ರಾಸಾಯನಿಕ ಕೃಷಿ ಪದ್ಧತಿಗಳಿಂದ ಆಗ್ತಿರತಕ್ಕಂತ ಹಾನಿ ಏನಿದೆ ಅದ್ರ ಬಗ್ಗೆ ಸಹ ಕೆಲವು ಡಾಕ್ಯುಮೆಂಟರೀಸ್ ಮತ್ತೆ ಇದನ್ನ ಇನ್ಫಾರ್ಮೇಶನ್ ಎಲ್ಲ ಇದು ಮಾಡಿ
ತರಕಾರಿಕೆ ಆಗಿಂದಾಗಿ ತರಕಾರಿಕೆ ಈ ಒಂದು ವರದಿಯನ್ನ ಕೊಡ್ತಾ ಇದೆ. ಈ ರೀತಿ ಕೆಲವು ಪ್ರಮೋಷನಲ್ ಆಕ್ಟಿವಿಟಿ ಅಂದ್ರೆ ಪ್ರಚಾರಕ್ಕೆ ಸಂಬಂಧಪಟ್ಟ ಮತ್ತು ಅದನ್ನ ಸಾವಯವ ಕೃಷಿಯನ್ನ ನಾವು ಪ್ರಚಾರ ಮಾಡೋದಕ್ಕೆ ಏನೇನು ಮಾಹಿತಿಗಳು ಬೇಕೋ ಅಂತ ಒಂದು ವಿಚಾರಗಳನ್ನ ಜೈವಿಕ ಸೊಸೈಟಿ ಮಾಡ್ತಾ ಇದೆ. ಸರ್ ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ಸರ್, ಇವಾಗಿನ ಯುವಕರು ಆಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು, ಈ ಸಾವಯವ ಕೃಷಿಗಳ ಬಗ್ಗೆ ಅವ್ರಿಗೆ ಏನೆಲ್ಲ ಸಲಹೆಗಳನ್ನ ಕೊಡೋದಕ್ಕೆ ಬಯಸ್ತೀರಾ ಸರ್? ಯುವಕರಿಗೆ ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಅವರು ಯುವಕರು ಕೃಷಿಗೆ ಬರೋದಕ್ಕೆ ಹಿಂದೆ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯ ಫ್ಯೂಚರ್ ಇಲ್ಲ, ಒಂದು ಪ್ರಾಫಿಟ್ ಇಲ್ಲ. ನಾವು ಅದು ಬಂದು ಮಾಡಿದ್ರೆ ನಮ್ಗೆ ಸಮಾಜದಲ್ಲಿ ಒಂದು ಅಂತಸ್ತು ಸಿಗೋದಿಲ್ಲ ಅಂತ ಒಂದಿದೆ. ಆದ್ರೆ ಇದು ಆಕ್ಚುಲಿ ತಪ್ಪು ಕಲ್ಪನೆ. ಅದೇ ನಮ್ಮ ಸಮಾಜದಲ್ಲೂ ಆತರ ಒಂದು ಸ್ಟಿಗ್ಮಾ ಅದು ಬಂದ್ಬಿಟ್ಟಿದೆ. ಅದನ್ನ ನಾವು ಯುವಕರು ಹೋಗ್ಬೇಕಾದ್ರೆ ಬಹಳ ಅನೇಕ ಕೆಲಸಗಳನ್ನ ಅವ್ರು ಮಾಡಬಹುದಾಗುತ್ತೆ. ಏನು ಅಂದ್ರೆ ಉದಾಹರಣೆಗೆ ಆಹಾರ ಅಂತ ಅಂದ್ರೆ ಏನು ಅಂದ್ರೆ ಅದು ನಾವು ಅದನ್ನ ಸೇವಿಸಿದ ತಕ್ಷಣ ಅದೊಂದು ನಮ್ಮ ದೇಹದ ಒಂದು ಅಂಗ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಆ ಆಹಾರವನ್ನ ಎಷ್ಟು ಶುದ್ಧವಾಗಿ ಬೆಳಿತೀವಿ, ಯಾರು ಬೆಳೀತಾ ಇದ್ದಾರೆ, ಏನು ಅದರ ಆ ಆಹಾರದಲ್ಲಿ ಏನು ತಿಳಿದಿದೆ, ಇದನ್ನ ನಾವು ಯುವಕರು ಆ ಒಂದು ಇದನ್ನ ಗಮನಿಸಿ ಆ ರೀತಿಯ ಒಂದು ಪರಿಸರಕ್ಕೆ ಪೂರಕವಾದಂತ ಪರಿಸರಕ್ಕೆ ಸಪೋರ್ಟ್ ಮಾಡುವಂತ ಒಂದು ಕೃಷಿ ಪದ್ಧತಿಗಳನ್ನ ನಾವು ಅವರು ಯುವಕರು ಮಾಡ್ಬೇಕು. ಸೊ ಎರಡನೇದಾಗಿ ಅದು ಬಹಳ ಮುಖ್ಯವಾದ್ದು. ಎರಡನೇದಾಗಿ ಯುವಕರು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ದೆ, ಯಾವುದೋ ಒಂದು ಪ್ರೊಫೆಷನ್ ಅಲ್ಲಿ ಇರ್ಲಿ, ಯಾವುದೇ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇರ್ಲಿ, ಆದ್ರೆ ಅವರ ದಿನದ ಸ್ವಲ್ಪ ಹೊತ್ತಲ್ಲಾದ್ರೆ ಅವರ ಆರೋಗ್ಯ ದೃಷ್ಟಿಯಿಂದಲೂ ಸಹ ಮತ್ತೆ ಪರಿಸರ ದೃಷ್ಟಿಯಿಂದ ಸಹ ಮತ್ತೆ ಅವರ ಅವರ ಮನೆಯ ಆಹಾರ ದೃಷ್ಟಿಯಿಂದಲೂ ಸಹ ಇದಕ್ಕೋಸ್ಕರ ಅವರು ಏನ್ ಮಾಡ್ಬೋದು ಅಂದ್ರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ದಿನದಲ್ಲಿ ಒಂದು ಗಂಟೆನಾದ್ರೂ ಅವರು ಈ ಕೃಷಿ ಸಂಬಂಧಪಟ್ಟ ಅಂದ್ರೆ ಕೃಷಿ ಅಂದ್ರೆ ಒಂದನೇ ಒಂದು ಕೆಲಸ ಮಾಡ್ಬೇಕು ಅಂತ ಇಲ್ಲ. ಯಾಕಂದ್ರೆ ಹೊಲ ಅಲ್ಲ, ಅವ್ರ ಹತ್ರ ಇರಲ್ಲ. ನನಗಾಗ್ಲೇ ಹೇಳ್ದಂಗೆ ಟೆರೆಸ್ ಫಾರ್ಮಿಂಗ್ ಮಾಡ್ಬೋದು, ಕಿಚನ್ ಗಾರ್ಡನಿಂಗ್ ಮಾಡ್ಬೋದು, ಗಿಡ ಮರಗಳು ಬೆಳೆಸ್ಬೋದು, ಪಾರ್ಕಲ್ಲೇ ಗಿಡಗಳು ಬೆಳೆಸ್ಬೋದು, ಅಥವಾ ಮನೆ ಮುಂದೆ ಗಿಡಗಳು ಬೆಳೆಸ್ಬೋದು. ಅದರಿಂದ ಅವ್ರಿಗೆ ವ್ಯಾಯಾಮನೂ ಆದಂಗಾಗುತ್ತೆ, ಪರಿಸರಕ್ಕೂ ಅದಕ್ಕೆ ಅನುಕೂಲ ಆಗುತ್ತೆ. ಈ ಕೆಲಸವನ್ನ ಅವ್ರು ಮಾಡ್ಬೋದು. ಇದೇ ಕೆಲ್ಸನ ನೀವು ಬಿಟ್ಬಿಟ್ಟು ಬರೀ ಕೃಷಿ ಮಾಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಎಲ್ಲಾ ಈವನ್ ರೈತರು ಬೇರೆ ಕೃಷಿಗಳ ಜೊತೆಗೆ ಮಾಡ್ಕೊಂಡು ಕೃಷಿ ಮಾಡ್ಬೇಕು ಅಂತಾನೆ ನಮ್ಮ ಸಲಹೆ ಇರೋದು. ಕೃಷಿ ಅಷ್ಟೇ ಮಾಡ್ಬೇಕು ಅಂತ ಹೇಳೋದಿಲ್ಲ. ಕೃಷಿ ಮಾಡತಕ್ಕಂತ ರೈತರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದು. ಸೊ ಆ ರೀತಿ ಈ ಬೇರೆ ಬೇರೆ ಕೆಲಸ ಮಾಡ್ತಿರುವ ಯುವಕರು ಸಹ ಈ ಕೃಷಿಯನ್ನ ಮಾಡ್ಬೋದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಒಂದು ಹೊಂದಾಣಿಕೆ ಬರುತ್ತೆ. ನಮ್ಗೆ ಕೃಷಿಗೆ ಈಗ ಕೃಷಿ ಮಾಡೋದಕ್ಕೆ ಜನನೇ ಇಲ್ಲ, ಲೇಬರ್ ಅಂತ ಏನ್ ಹೇಳ್ತೀವಿ, ಆ ಜನನೇ ಇಲ್ಲ. ಸೊ ಪ್ರತಿಯೊಬ್ರು ಇಡೀ ಎಲ್ಲ ನಮ್ಮ ಪ್ರತಿ ಗ್ರಾಹಕರು ಅಥವಾ ಪ್ರತಿ ಒಂದು ಪ್ರಜೆಯನ್ನು 1 ಗಂಟೆ 1-2 ಗಂಟೆ ಪ್ರತಿ ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಒಂದಿನ ಈ ಕೃಷಿಗೆ ತಮ್ಮ ತಮ್ಮ ಸಮಯವನ್ನ ಮಾಡಿದ್ರೆ ಎಷ್ಟು ಮ್ಯಾನ್ ಪವರ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಎಲ್ಲಾ ತೊಂದರೆಗಳು ಆಗುತ್ತೆ. ಪರಿಸರನೂ ಉಳಿತಿದೆ, ಶುದ್ಧ ಆಹಾರವನ್ನು ಬೆಳೆಸಬಹುದು, ನಮ್ದು ಒಳ್ಳೆ ವ್ಯಾಯಾಮ ಸಿಗುತ್ತೆ. ಸೊ ಈ ರೀತಿಯ ಒಂದು ಭಾವನೆ ಇದ್ರೊಳಗೆ ಬರ್ಬೇಕಾಗುತ್ತೆ. ಕೃಷಿಕ ಅಂದ್ರೆ ಬರೀ ಅವನು ತೋಟದಲ್ಲಿ ಇರ್ಬೇಕು, ಅವನು ಹೊಲದಲ್ಲಿ ಇರ್ಬೇಕು, ಅವ್ನು ಬರೀ ಗದ್ದೆ ಮಾಡ್ಬೇಕು ಅಂತ ಅಲ್ಲ. ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಬರೀ ಏರ್ ಕಂಡೀಷನ್ ಇದ್ರೊಳಗೆ ಕೂತ್ಕೊಂಡಿದ್ದು ಕಾರಲ್ಲೇ ಓಡಾಡ್ಬೇಕು ಅಂತ ಏನಿಲ್ಲ. ಇಬ್ಬರು ತಮ್ಮ ಒಂದು ಭಾವನೆಗಳನ್ನ ಸ್ವಲ್ಪ ಬದಲಾಯಿಸ್ಕೊಂಡು ಅವರು ಈ ಕೆಲಸ ಮಾಡೋದು, ಇವ್ರು ಅದೇ ಕೆಲಸ ಮಾಡೋದು, ಆ ರೀತಿ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಸೇರ್ಕೊಂಡು ಒಟ್ಟಾರೆ ನಾವು ಒಂದು ಈ ಭೂಮಿಗೆ ಒಂದು ಸೇವೆಯನ್ನು ಮಾಡ್ದಂಗಾಗುತ್ತೆ, ನಮ್ಮ ಪರಿಸರವನ್ನು ಉಳಿಸ್ದಂಗಾಗುತ್ತೆ, ನಮ್ಮ ಆಹಾರ ಪದ್ಧತಿಯನ್ನ ಉಳಿಸ್ಬೋದು, ನಮ್ಮ ಸ್ಥಳೀಯ ಆಹಾರ ಏನಿದೆ ಅದನ್ನು ಉಳಿಸ್ಕೊಂಡು ಹೋಗ್ಬೋದು, ನಮ್ಮ ಜೊತೆಗೆ ನಮ್ಮ ಆರೋಗ್ಯನೂ ನಾವು ಅದನ್ನ ಕಾಪಾಡಬಹುದು. ಉದಾಹರಣೆಗೆ ಈಗ ಕರೋನಾ ಸಂದರ್ಭದಲ್ಲಿ ಒಳ್ಳೆ ಆಹಾರವೇ ಬಹಳ ಮುಖ್ಯ. ಅಲ್ಲಿ ನಿಮ್ಗೆ ಇಮ್ಯುನಿಟಿ ಇರೋದೇ, ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಇರೋದು ಅದು ಬಹಳ ಮುಖ್ಯ. ಅದಕ್ಕೆ ಏನ್ ಬೇಕು, ಇಮ್ಯುನಿಟಿ ಏನ್ ಬರುತ್ತೆ. ಅಲ್ಲಿ ಕರೋನಾಕ್ಕೆ ಯಾವ್ದು ಮದ್ದಿಲ್ಲ, ವ್ಯಾಕ್ಸಿನೇಷನ್ ಆಗಿರ್ಬೋದು, ಯಾವ್ದು ಮದ್ದಿಲ್ಲ. ಆದ್ರೆ ಮದ್ದು ಏನಂದ್ರೆ ನೀವು ದೇಹದಲ್ಲಿ ಒಂದು ಇಮ್ಯುನಿಟಿ ಏನ್ ಬೆಳೆಸ್ಕೊಂಡಿರ್ತೀರಿ ಅದೇ ಮದ್ದು. ಸೊ ಆ ಒಂದು ಮದ್ದು ಯಾವ್ದ್ರಿಂದ ಬರುತ್ತೆ, ಆ ಒಂದು ಶಕ್ತಿ ಯಾವ್ದ್ರಿಂದ ಬರುತ್ತೆ, ಆಹಾರದಿಂದಲೇ ಬರ್ಬೇಕು. ಸೊ ಔಷಧಿಯಿಂದ ಶಕ್ತಿ ಬರೋದಿಲ್ಲ, ಔಷಧಿ ಅದನ್ನ ತರಬಹುದು, ಆದ್ರೆ ಶಕ್ತಿ ಬರೋದು ಆಹಾರದಿಂದ. ಆಹಾರ ಶಕ್ತಿಯುತವಾದ ಆಹಾರ ಬೇಕಾದ್ರೆ ಯುವಕರು ಪಾರ್ಟಿಸಿಪೇಷನ್ ಇರಲೇಬೇಕಾಗುತ್ತೆ.
ಬರೀ ವಯಸ್ಸಾದವ್ರ ಮೇಲೆ ಕೃಷಿ ಬಿಟ್ರೆ ಅದಾಗುದಿಲ್ಲ. ನಾಳೆ ವಯಸ್ಸಾದವರೆಲ್ಲ ವಾಪಸ್ಸು ನಮ್ ಕೈಲಿ ಆಗಲ್ಲಪ್ಪ ಈ ಕೃಷಿ ಮಾಡೋದಕ್ಕೆ ಅಂತ ನೀವು ಯುವಕರು ಎಲ್ಲಿಂದ ಆಹಾರ ತರ್ತಾರೆ? ಸೊ ಆ ಯುವಕರು ಮತ್ತೆ ಇವರು ಹಿರಿಯ ನಾಯಕರಿಂದ ಹಿರಿಯ ಕೃಷಿಕರಿಂದ ಅನುಭವಗಳನ್ನು ಪಡೆದುಕೊಂಡು ಈಗ ಇವರು ಯುವಕರು ಈ ತರ ಮುಂದೆ ಬಂದ್ರೆ ಎಲ್ಲಾ ಸಮಾಜದ ಎಲ್ಲಾ ಒಂದು ಇದು ಒಳ್ಳೆಯದಾಗುತ್ತೆ ಅಂತ ನಂಬ್ತಾರೆ. ಖಂಡಿತ ಸರ್, ಖಂಡಿತ. ನೀವ್ ಹೇಳ್ದಂಗೆ ಯುವಕರು ಇವತ್ತು ಕೃಷಿ ಅನ್ನೋದು ಕೆಳಮಟ್ಟದ ಕೆಲಸ ಅಲ್ಲ, ಅದು ಒಂದು ಒಳ್ಳೆ ಉತ್ತಮ ಕೆಲಸ ಅಂತ ತಿಳ್ಕೊಂಡ್ರೆ ಖಂಡಿತ ನಮ್ಮ ಕೃಷಿನ ಹೆಚ್ಚು ಅಭಿವೃದ್ಧಿ ಪಡಿಸಬಹುದು ಅಂತ ಅನ್ಸುತ್ತೆ. ಸರ್, ಈಗ ನೀವು ಹೇಳಿದ್ರಿ ಈ ಸಾವಯವ ಪದಾರ್ಥಗಳು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರತ್ತೆ ಅಂತ. ನಂದು ಒಂದು ಪ್ರಶ್ನೆ ಏನು ಅಂದ್ರೆ, ಈಗ ನಾವು ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತಹ ತರಕಾರಿಗಳು ಅಥವಾ ಯಾವುದೇ ಒಂದು ಐಟಮ್ ತಗೊಳ್ಬೇಕು ಅಂದ್ರೆ ಅದೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಹಾಗಾಗಿ ಹೇಗೆ ಸರ್ ಈಗ ಮಧ್ಯಮ ವರ್ಗದವರು ಅಥವಾ ಕೆಳಮಟ್ಟದ ವರ್ಗದವರು ಈ ಸಾವಯವ ಕೃಷಿನ ಬಳಸ್ಕೊಳ್ಳುವಂತದ್ದು ತುಂಬಾ ಕಷ್ಟ ಆಗತ್ತಲ್ವಾ ಅವರ ದಿನನಿತ್ಯದ ಜೀವನದಲ್ಲಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದನ್ನ ನಾನು ಸುಮಾರು 20 ವರ್ಷದಿಂದ ಇದನ್ನೇ ನಾನು ಎಲ್ಲಾ ಹೇಳ್ಕೊಂಬರ್ತೇನೆ. ಏನೇನು ಈ ಸಾವಯವ ವಸ್ತುಗಳು ಸಾಮಾನ್ಯ ಜನರಿಗೆ ಸಿಗೋಂತದ್ದಾದ್ರೆ ಮಾತ್ರ ಜನರಲ್ ಪಬ್ಲಿಕ್ ಅದನ್ನ ಉಪಯೋಗಿಸ್ತಾರೆ. ಇದೇನಾದ್ರೆ ಬರೀ ಹಣ ಇರೋರು ಮಾತ್ರ ಅದನ್ನ ಕೊಂಡ್ಕೊಳ್ಳೋದು, ಹಣ ಇರೋರು ಮಾತ್ರ ಇದನ್ನ ಉಪಯೋಗಿಸೋದು ಅನ್ನೋ ಒಂದು ಸಂದರ್ಭ ಈಗ ಕ್ರಿಯೇಟ್ ಆಗಿದೆ. ಅದಕ್ಕೆ ಏನು ಅಂದ್ರೆ ಹೆಚ್ಚು ಗ್ರಾಹಕರು ಇದನ್ನ ಮುಂದೆ ಬಂದು ಇದನ್ನ ಕೊಂಡ್ಕೊಂಡ್ರೆ ಜಾಸ್ತಿ ಈಗ ಕೆಲವೇ ಒಂದು ವರ್ಗದ ಕೆಲವೇ ಒಂದು ಪರ್ಸೆಂಟೇಜ್ ಫಾರ್ಮರ್ಸ್ ಈ ಸಾವಯವ ಕೃಷಿ ಇದ್ದಾರೆ. 1% 2% ಇರ್ಬೋದು. ಜಾಸ್ತಿ ಅವ್ರು ಬೆಳೆದಿದ್ದ ವಸ್ತುಗಳೆಲ್ಲ ಮಾರಾಟ ಆಗುತ್ತೆ ಅನ್ನೋ ಒಂದು ಭಾವನೆ ಬಂದಾಗ ಅವ್ರು ಹೆಚ್ಚು ಜನರು ಅದನ್ನೇ ನಾವು ಹೇಳುದು. ಹೆಚ್ಚು ಜನರು ಅವರು ಬೆಳೆಯಕ್ಕೆ ಶುರು ಮಾಡ್ತಾರೆ. ಹೆಚ್ಚು ಜನರು ಬೆಳೆದಾಗ ಏನಾಗುತ್ತೆ, ಹೆಚ್ಚು ವಸ್ತುಗಳು ಈಗ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ಡಿಮ್ಯಾಂಡ್ ಸಪ್ಲೈ ಕಡಿಮೆ ಇರೋದ್ರಿಂದ ಬರೀ ಬೆಲೆ ಜಾಸ್ತಿ ಅಷ್ಟೇ ಅಲ್ಲ, ಮೋಸನು ವಿಪರೀತ ಮೋಸ ಆಗ್ತಾ ಇದೆ, ಮೋಸ ಆಗಿದೆ. ಸೊ ಈ ರೀತಿ ಏನಂದ್ರೆ ಮಾರ್ಕೆಟಿಂಗ್ ಅನ್ನು ತಂದು ಅವರು ಸಾವಯವ ಅಂತ ಮಾಡ್ತಾ ಇದ್ದಾರೆ. ಬೆಲೆ ಜಾಸ್ತಿ ಸಿಗುತ್ತೆ, ಒಂದು 20% 25% ಜಾಸ್ತಿ ಸಿಗುತ್ತೆ ಅಂತ. ಸೊ ಒಟ್ಟಲ್ಲಿ ಇದಕ್ಕೆ ಗ್ರಾಹಕರಿಗೆ ಅದು 40% 50%, ಮಾರಾಟಗಾರರೇ 25-30% ಜಾಸ್ತಿ ಮಾಡ್ತಾರೆ, ಗ್ರಾಹಕರಿಗೆ ಅದು 40% ಜಾಸ್ತಿ ಆಗುತ್ತೆ. ಸೊ ಇದು ಒಂದು ತಪ್ಪಬೇಕು. ಅದಕ್ಕೆ ನಾನೇನು ಹೇಳೋದು ಅಂದ್ರೆ ಫಾರ್ಮರ್ಸ್ ಮಾರ್ಕೆಟ್ ಎಲ್ಲ ಕಡೆನೂ ನಾವು ಇದು ಮಾಡ್ತೇವೆ. ರೈತರೇ ತಂದು ನೇರವಾಗಿ ಅವ್ರ ವಸ್ತುಗಳನ್ನು ಬೆಳೆಸ್ತೇವೆ. ಮೈಸೂರಲ್ಲಿ ಆತರ ನಾವು 2-3 ಕಡೆ ಮಾಡಿದ್ವಿ. ಮೈಸೂರಲ್ಲಿ ಏನಂದ್ರೆ ಬರೀ ಸಂಡೇಸ್ ಇಲ್ಲಿ ಕಾಡಾ ಆಫೀಸ್ ಹತ್ರ ನಡೀತದೆ, ಮತ್ತೆ ಇನ್ನೊಬ್ರು ನಮ್ಮ ಫ್ರೆಂಡ್ ಫಾರ್ಮರ್ಸ್ ಮಾರ್ಕೆಟ್ ಅಂತ ಮಾಡಿದ್ದೀವಿ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಿಗದಿತ ಬೆಲೆಗೆ ಅಂದ್ರೆ ಗ್ರಾಹಕರು ಎಷ್ಟು ಅವ್ರ ಉತ್ಪಾದನಾ ವೆಚ್ಚ ಇರುತ್ತೆ ರೈತರು, ಆ ಉತ್ಪಾದನಾ ವೆಚ್ಚಕ್ಕೆ ಸ್ವಲ್ಪ ಅವರು ಇದನ್ನು ಲಾಭವನ್ನು ತೆಗೆದುಕೊಂಡು ಅಲ್ಲಿ ಮಾಡ್ತಾರೆ. ಅವಾಗ ಮೋಸ ಆಗಲ್ಲ. ಅದೇ ಏನು ಬರೀ ಮಾರ್ಕೆಟಿಂಗ್ ಮಾಡೋರು ಏನಿದ್ದಾರೆ ಅಲ್ಲಿ ಏನಂದ್ರೆ ಅವರ ಸ್ಟಾಕ್ ರೇಂಜ್ ಇರ್ಬೋದು, ಅದಕ್ಕೆ ಲೀಸ್ ಅಮೌಂಟ್ ಇರ್ಬೋದು, ಅಥವಾ ಅಡ್ವಾನ್ಸ್ ಇರ್ಬೋದು, ಅಥವಾ ಅವ್ರ ಸ್ಯಾಲ್ರಿ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಅದೇನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಅಮೌಂಟ್ಗೆ ಅದನ್ನ ಮಾರಾಟ, ಅದು ಸರಿ ಇಲ್ಲ. ಅದಕ್ಕೆ ನೀವು ಗ್ರಾಹಕರಿದ್ದು ಇದಕ್ಕೆ ಸಾವಯವ ಕೃಷಿಕರನ್ನ ನಾನು ಈಗ ಹೇಳಂಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಮುಂದೆ ಅದು ಗುಂಪುಗಳು ಮಾಡ್ಕೊಂಡು ಈ ಸಾವಯವ ಕೃಷಿ ಯಾರ್ಯಾರು ಮಾಡ್ತಾ ಇದಾರೆ ರೈತರು ಅಂತ ಒಂದು ಫೀಲ್ಡ್ ವಿಸಿಟ್ ಮಾಡಿ ಅವ್ರುಗಳೇ ತಂದು ಎಲ್ಲರೂ ವಾರಕ್ಕೆ ಒಂದ್ ಕಡೆ ನಮ್ಮ ಮನೆಗೆ ತಲುಪಿಸಿ ಅಂತಲೋ ಅಥವಾ ಇಂಥ ಕಡೆ ತಂದಿಟ್ಕೊಳ್ಳಿ ನಾವು ಮಾಡ್ತೀವಿ ಅನ್ನೋ ಒಂದು ಈ ತರ ಒಂದು ರೈತ ಮಾರ್ಕೆಟ್ ಇದು ಬೇರೆ ಬೇರೆ ದೇಶದಲ್ಲಿ ಇದೆ. ಥೈಲ್ಯಾಂಡ್ ಅಲ್ಲಿ ಬಹಳ ಕಡೆ ಇದು ದೊಡ್ಡ ದೊಡ್ಡ ನಗರಗಳಲ್ಲಿ ಥೈಲ್ಯಾಂಡ್ ಅಲ್ಲಿ ಇದೇ ಒಂದು ರೈತ ಮಾರ್ಕೆಟ್ ಬಹಳ ಚೆನ್ನಾಗಿದೆ. ಅಮೆರಿಕದಲ್ಲಿ ಇದೆ ಫಾರ್ಮರ್ಸ್ ಮಾರ್ಕೆಟ್ ಅಂತ. ಅದೇ ರೀತಿ ಬೆಂಗಳೂರಲ್ಲೂ ಈ ಗ್ರಾಹಕರು ಎಲ್ಲ ಒತ್ತಾಯ ಮಾಡಿದ್ರೆ ಕಾರ್ಪೊರೇಷನ್ ಗಳಿಗೆ ಒಂದು ಸ್ಥಳ ಅವಕಾಶ ಮಾಡ್ಕೊಳ್ಳೋದಾಗ್ಲಿ, ರೈತರು ಅಂತ ತಂದಿಟ್ಕೊಂಡು ಅವಾಗ ಅದು ಜಾಸ್ತಿ ಇರಲ್ಲ, ಜಾಸ್ತಿ ಬೆಲೆ ಬರಲ್ಲ. ಯಾಕಂದ್ರೆ ಈಗೇನಂದ್ರೆ ಕಾಸ್ಟ್ ಎಲ್ಲ ಹೋಗೋದು ಸರ್ವಿಸ್ ಕಾಸ್ಟ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಅದು ಬೆಲೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ರೈತರು ಗ್ರಾಹಕರು ಈ ರೀತಿಯ ಒಂದು ಗ್ರಾಹಕರ ವೇದಿಕೆಗಳಿದ್ದಾವೆ. ಎಲ್ಲಾ ಇದ್ರೊಳಗೂ ಗ್ರಾಹಕ ವೇದಿಕೆಗಳಿದ್ದಾವೆ. ಇಂಥ ಗ್ರಾಹಕ ವೇದಿಕೆಗಳು ಒಟ್ಟಾಗಿ ಬಂದು ಲಾಲ್ಬಾಗಲ್ಲಿ ಮತ್ತೆ ಇಂಥ ಕಡೆ ಎಲ್ಲ ಅಪ್ರೋಚ್ ಮಾಡಿದ್ರೆ ಅಲ್ಲಿ ಸಂದರ್ಭ ಸಿಗುತ್ತೆ. ನಮ್ ಜೈವಿಕ ಸೊಸೈಟಿ ಎಲ್ಲ ಕಡೆ ಮಾರ್ಕೆಟ್ ಸಂಡೆ ಒಂದೊಂದು ಮಾರ್ಕೆಟ್ ಒಂದೊಂದು ಅಥವಾ ಮಂತ್ಲಿ ಒಂದ್ ಕಡೆ ಮಾರ್ಕೆಟ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಬೆಲೆ ನಿಗದಿತ ಬೆಲೆಗಿಂತ ಅವರು ಏನ್ ಮಾರ್ಕೆಟ್ ಪ್ರೈಸ್ ಇದೆ ರಿಟೇಲ್ ಪ್ರೈಸ್ ಅದಕ್ಕಿಂತ ಅಟ್ಲೀಸ್ಟ್ 25-30 ಭಾಗ ಅಲ್ಲಿ ಕಡಿಮೆ ಸಿಗುತ್ತೆ. ನಿಮ್ಗೆ ತಿಂಗಳು ಬೇಕಾದ್ರೆ ದಿನಸಿ ತಂದಿಟ್ಕೊಬಹುದು, ವಾರಕ್ಕೆ ಬೇಕಾದ್ರೆ ತರಕಾರಿನ ಮೊದಲೇ ತಂದಿಟ್ಕೋಬಹುದು. ಸೊ ಅದ್ರ ಜೊತೆಗೆ ನಾವು ಜೈವಿಕ ಸೊಸೈಟಿಯನ್ನು ಹೆಚ್ಚಿಗೆ ಲಾಭದಲ್ಲಿ ಏನ್ ಮಾಡ್ತಾ ಇಲ್ಲ, ಲಾಭದಲ್ಲಿ ಏನ್ ಕೊಡ್ತಾ ಇದೀವಿ ಅದು ಬರೀ ನಾವು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಷ್ಟೇ ಇಟ್ಕೊಂಡು ನಾವು ಮಾರಾಟ ಮಾಡ್ತಾ ಇದೀವಿ. ಸೊ ಅಂತ ಕಡೆನೂ ನೀವು ಬಂದು ತಿಳ್ಕೊಬಹುದು.
ಖಂಡಿತ ಸರ್, ಇದು ಒಂದು ಬಿಗ್ ಪ್ರಶ್ನೆ ನಮ್ಮ ಜನಸಾಮಾನ್ಯರಿಗೆ. ಖಂಡಿತ ಹೆಚ್ಚು ಹೆಚ್ಚು ಸಾವಯವ ಪದಾರ್ಥಗಳು ಹೆಚ್ಚು, ನೀವು ಹೇಳ್ದಂಗೆ ಬೇಡಿಕೆ ಹೆಚ್ಚಾಗಿ ಬೆಳೆಯುವಂತಹವರ ಸಂಖ್ಯೆನೂ ಹೆಚ್ಚಾಗ್ಲಿ ಅಂತ ನಾನು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತೀನಿ. ಅವ್ರು ಇಷ್ಟು ಸಹನೆಯಿಂದ ನಾವು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಕಡೆಯಿಂದಲೂ ನಿಮ್ಗೆ ಶಾಲೆಯಿಂದ ಇಷ್ಟೆಲ್ಲ ನಾನು ಯಾಕಂದ್ರೆ ನನ್ಗೆ ಇಂಟ್ರೆಸ್ಟ್ ಇರ್ಬೋದು, ಎಲ್ಲ ಕೇಳೋರ್ಗು ಎಲ್ಲ ಕೇಳೋದನ್ನು ಇಂಟ್ರೆಸ್ಟ್ ಇರ್ಬೇಕಾಗುತ್ತೆ. ಸೊ ಇದನ್ನ ಶಾಲೆಯಿಂದ ಕೇಳೋದಕ್ಕೆ ನನ್ನ ವತಿಯಿಂದಲೂ ನಿಮ್ಗೆ ಧನ್ಯವಾದಗಳು. ಜೊತೆಗೆ ನಮ್ಮ ಈ ಪರಿಸರ ಕೃಷಿ ಅಥವಾ ಸಾವಯವ ಕೃಷಿ ಇದ್ರ ಬಗ್ಗೆ ಏನಾದ್ರು ನೀವು ನೋಡ್ಬೇಕಾದ್ರೆ, ರಿಯಲ್ಲಾಗಿ ಅದ್ ನೋಡ್ಬೇಕಾದ್ರೆ ನಮ್ಮ ಕಳವಳ ಫೌಂಡೇಶನ್ ಮೈಸೂರಲ್ಲಿದೆ. ಅಲ್ಲಿ ನೀವು ಎಲ್ಲ ಒಂದು ಗುಂಪಾಗಿ ಬೇಕಾದ್ರೆ ಯಾವ್ದಾದ್ರು ಒಂದು ನಿಗದಿತ ದಿನದಲ್ಲಿ ಒಂದು ಗುಂಪಾಗಿ ನೀವು ಟೈಮ್ ತಗೋಬೇಕಂದ್ರೆ, ಸೊ ನಾವು ಅಲ್ಲಿ ಯಾವ ಕೃಷಿ ಪದ್ಧತಿಗಳನ್ನ ಹೇಗೆ ಮಾಡ್ಬೋದು, ಡಿಫ್ರೆಂಟ್ ಫಾರ್ಮಿಂಗ್ ಟೆಕ್ನಿಕ್ಸ್ ಏನಿದೆ, ಮಾಡೆಲ್ಸ್ ಏನಿದೆ, ರೈತರು ಮಾಡ್ಬೋದು, ಗ್ರಾಸರ್ ರೆಸ್ಪಾನ್ಸಿಬಿಲಿಟಿ ಏನಿದು, ಆಮೇಲೆ ಟೆರೆಸ್ ಗಾರ್ಡನಿಂಗ್ ಹೇಗ್ ಮಾಡ್ಬೋದು, ಕಿಚನ್ ಗಾರ್ಡನಿಂಗ್ ಏನ್ ಮಾಡ್ಬೋದು, ಅಲ್ಲಿ ಏನೇನು ಬೆಳೆಸ್ಬೋದು, ಏನೇನು ವಿವಿಧ ತರಕಾರಿಗಳಿವೆ ಅಲ್ಲಿದೆ. ಅಲ್ಲಿ ಒಂದು ನಾವು ಅಲ್ಲಿ ನಮ್ಮ ಈ ರಿಸರ್ಚ್ ಇದ್ರಲ್ಲಿ ಪಬ್ಲಿಕ್ ಆಗಿದಂತಷ್ಟು ಗೌರ್ಮೆಂಟ್ ಅಲ್ಲ, ನಾವೇ ಎಲ್ಲ ತೆಕ್ಕೊಂಡು ಫ್ಯಾಮಿಲಿ ತೆಕ್ಕೊಂಡು ಮಾಡ್ತಾ ಇರೋದು ಟ್ರಸ್ಟ್. ನಾವು ಎಲ್ಲ ಒಬ್ಬ ಮಾಡಿ ನಮ್ಗೆ ಒಂದಿನ ಫೋನ್ ಮಾಡಿ ಬೆಳೆದಾದ್ರೆ ನಾನು ಈ ಎಲ್ಲ ಒಂದು ಹೊಸ ತರಕಾರಿಗಳಿರ್ಬೋದು, ಈ ಉದಾಹರಣೆಗೆ ನಾವು ಇದೊಂದು ಕಾಯಿಗಳ ಬಳಿ, ಅದು ಏನಂದ್ರೆ ನಮ್ಮ ಪಡವಕಾಯಿ ಕಾಯಿಗಳು ಬರ್ತದೆ. ಆ ರೀತಿಯ ಇದೆಲ್ಲ ಸ್ಥಳೀಯ ತಳಿಗಳು, ಅಂತ ಸ್ಥಳೀಯ ತಳಿಗಳನ್ನು ನಾವು ಮಾಡ್ತೀವಿ, ಅದನ್ನ ಸಂರಕ್ಷಣೆ ಮಾಡಿದ್ವಿ, ಕನ್ಸರ್ವೇಷನ್ ಮಾಡಿದ್ವಿ. ನಂದು ದಸರಾ ಇರ್ಬೋದು, ಈಚಿಗೆ ಇರ್ಬೋದು, ಆಮೇಲೆ ಕೊಡಗು ಕಿಚ್ಚೆ ಇರ್ಬೋದು, ಈ ತರ ಒಂದು ಸಾಂಸ್ಕೃತಿಕ ತಳಿಗಳನ್ನು ಸಹ ನಾವು ಕನ್ಸರ್ವೇಷನ್ ಮಾಡಿದ್ವಿ. ಸೊ ಅಂತ ತಳಿಗಳನ್ನು ನೋಡ್ಬೋದು. ಪ್ರಪಂಚದಲ್ಲಿ ಈಗ ಎಲ್ಲಾ ಜಾತಿ, 10 ಜಾತಿ ನೋಡ್ಬೋದು, ಮಾವಿನ ಜಾತಿ ನೋಡ್ಬೋದು. ಸೊ ಇಂಥವೆಲ್ಲ ನೋಡ್ಬೇಕು ಅಂದ್ರೆ ನೀವು ಬನ್ನಿ, ಯಾವ ತರ ಒಂದಿನ ನನ್ಗೆ ಅಟ್ಲೀಸ್ಟ್ ಒಂದು ವಾರ ಮೊದ್ಲೇ ತೆಗೆದುಕೊಂಡು ನಾವು ಅದನ್ನ. ಈಗ ನಮಗೂ ಸಹ ಈ ಒಂದು ಸಾವಯವ ಕೃಷಿ ಬಗ್ಗೆ, ಬೀಜ ಸಂರಕ್ಷಣೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಸಹ ತುಂಬಾ ಆಸಕ್ತಿ ಇದೆ. ಅದ್ರಲ್ಲೂ ಈಗಿನ ಜನರೇಷನ್ಗೆ ಇದು ಮಿಸ್ ಆಗ್ತಾ ಇದೆ. ಹಾಗಾಗಿ ಅವರುಗಳಿಗೂ ಸಹ ಇದು ಅರ್ಥ ಆಗೋ ರೀತಿಯಲ್ಲಿ, ನೀವು ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳು ಎಲ್ಲ ಮಾಡಿದ್ರೆ ತುಂಬಾ ಉತ್ತಮ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ರಾಗಿ ತೋರಿಸಿ ಎಲ್ಲಿ ಬೆಳಿಬಹುದು ಅಂತ ಮಕ್ಕಳನ್ನ ಇವತ್ ಕೇಳಿದ್ರೆ ಮರದಲ್ಲಿ ಬೆಳಿತಾರೆ ಅನ್ನುವಂತಹ ಆನ್ಸರ್ ನಾವು ನೋಡ್ತೀವಿ. ಹಾಗಾಗಿ ಸಾವಯವ ಕೃಷಿ ಬಗ್ಗೆನೂ ಅವರ ಪಠ್ಯ ಪುಸ್ತಕಗಳಲ್ಲಿ ಅವ್ರಿಗೆ ತಿಳಿಸ್ಕೊಡುವಂತಹ ನಿಟ್ಟಿನಲ್ಲೂ ತುಂಬಾ ನಿಮ್ಮಂತಹವರ ಸಹಕಾರ ತುಂಬಾ ಮುಖ್ಯ. ಅಲ್ಲಿ ಸಹ ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆ, ಶಿಕ್ಷಣದ ಜೊತೆ ಸ್ವಲ್ಪ ಸಹಕರಿಸಿ ಇಂಥ ವಿಷಯಗಳನ್ನ ಮಕ್ಕಳಿಗೂ ತಿಳಿಸೋದಕ್ಕೆ ಅವ್ರ ಪಠ್ಯ ಪುಸ್ತಕಗಳಲ್ಲಿ ಸಹಕರಿಸಬೇಕು ಅಂತ ನಾನು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ತನಕ ತಾಳ್ಮೆಯಿಂದ ಇದ್ದು ನಮ್ಮ ಪಾರ್ಟಿಸಿಪೇಟ್ಸ್ ಏನಿದ್ದಾರೆ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ಕೇಳುಗರೆ, ಇಲ್ಲಿ ತನಕ ಕಾರ್ಯಕ್ರಮ ಕೇಳಿದ್ರಲ್ಲ. ನಮ್ಮ ಜೊತೆ ಡಾಕ್ಟರ್ ರಾಮಕೃಷ್ಣಪ್ಪ ಅವರಿದ್ರು. ಸಾವಯವ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು ಅಂತಾನೆ ಹೇಳಬಹುದು. ನಮ್ಮ ಹಿರಿಯರಿಗೂ ಸಹ ಈ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದವು. ಆ ಎಲ್ಲ ಪ್ರಶ್ನೆಗಳಿಗೆ ಡಾಕ್ಟರ್ ಕೃಷ್ಣಪ್ಪ ಅವರು ಉತ್ತರಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ದಲ್ಲಿ ನೀವು ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐಡಿ radioactive 90.4 mhzcr@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ iRadio ವೆಬ್ಸೈಟ್ ಮೂಲಕ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಅಂದಹಾಗೆ ನಿಮಗೆ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ, ಅಂದ್ರೆ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್.
90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ.